ಶ್ರೀರಂಗಪಟ್ಟಣ ರಾಜಕೀಯದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಕೈಗಾರಿಕೆ ತರೋದು ಕ್ಷೇತ್ರದ ಅಭಿವೃದ್ಧಿಗಾಗಿ ಜಮೀನು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕೆಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಮುಂದೆ ಬಂದ್ರೆ ನಾನು ಓಪನ್ ಆಗಿ ಮಾತನಾಡ್ತೀನಿ ಎಂದು ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸೈಲೆಂಟ್ ಆಗಿ ಸವಾಲ್ ಹಾಕಿದ್ದಾರೆ. 2007ರಿಂದ ಬಾಡಿಗೆ ಕಟ್ಟದಲ್ಲಿದ್ದಂತಹ ಶಾಲೆ ಈಗ ನೆಲೆ ಕಾಣ್ತಾ ಇದೆ. 1 ವರ್ಷದೊಳಗೆ ಅರ್ಧ ಕಾಮಗಾರಿ ಮುಗಿಬೇಕು ಎಂದು ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಮಹದೇವಪುರದಲ್ಲಿ 24 ಕೋಟಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಮಗಾರಿಗೆ ಚಾಲನೆಯನ್ನ ನೀಡಿದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಕುಮಾರಸ್ವಾಮಿ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಮ್ಮ ಮಧ್ಯೆ ವೈಯಕ್ತಿಕ ಜಗಳ ಏನಿಲ್ಲ, ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಸೈಲೆಂಟ್ ಆಗಿ ಸವಾಲ್ ಹಾಕಿದ್ದಾರೆ. ಇದೇ ವೇಳೆ ಕ್ಷೇತ್ರದ ವಿದ್ಯುತ್ ಸಮಸ್ಯೆ ಪರಿಹಾರಕ್ಕೆ ಮೈಸೂರು ಭಾಗದಿಂದ ಹೆಚ್ಚುವರಿ ಪವರ್ ಅನ್ನ ತರಲು ಪ್ಲಾನ್ ನಡೀತಾ ಇದೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಇಲ್ಲ, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಜನರ ವಿಶ್ವಾಸದ ಸಾಕ್ಷಿ ಎಂದು ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.